ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಉಗ್ರ ಮಂಜು ಅವರ ಒಂದು ರೌದ್ರವ ಥರ ಕಾಣಿಸ್ತಾ ಇದೆ. ಸೊ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಕನ್ವರ್ಟ್ ಆಗಿದೆ. ಅದೇ ರೀತಿಯಲ್ಲಿ ಆ ಒಂದು ಸಾಮ್ರಾಜ್ಯಕ್ಕೆ ಮಂಜು ಅವರು ಒಂದು ರೀತಿಯಲ್ಲಿ ರಾಜ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮೇ ಬಿ. ಸೊ ಈ ಟಾಸ್ಕು ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ, ಅಥವಾ ಬೇರೆ ಒಂದು ಪ್ರೋಮೋ ಬಂದಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಇದು ವಾರ ಪೂರ್ತಿ ಇದೇ ರೀತಿಯಲ್ಲಿ ಒಬ್ಬರೇ ರಾಜ ಆಗಿರ್ತಾರೆ ಅಥವಾ ಬೇರೆ ಏನಾದರೂ ಮತ್ತೊಬ್ಬರು ರಾಜ ಆಗಬಹುದು ಅನ್ನೋದು ಕೂಡ ನಮಗೆ ಒಂದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ರಾಜನ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ನಿಷ್ಠುರ, ಸ್ವಲ್ಪ ಕಪಟಿ, ಜೊತೆಗೆ ಇನ್ನೊಂದು ಸ್ವಲ್ಪ ಒಂದು ರೀತಿಯಲ್ಲಿ ಒರಟ ಅನ್ನೋ ರೀತಿಯಲ್ಲಿ ಈ ಕ್ಯಾರೆಕ್ಟರ್ ಇರುತ್ತೆ. ಅದೇ ರೀತಿಯಲ್ಲಿ ಬಿಹೇವ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮಂಜು ಕ್ಯಾರೆಕ್ಟರ್ ಅಲ್ಲ, ಆ ಒಂದು ಏನು ಕ್ಯಾರೆಕ್ಟರ್ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ ಟಾಸ್ಕಲ್ಲಿ, ಸೊ ಅದೇ ರೀತಿಯಲ್ಲಿ ನಿಷ್ಕೃಷ್ಟ ಆ ರೀತಿಯಲ್ಲಿ ಜೊತೆಗೆ ಕಪಟಿಯಾಗಿ ಜೊತೆಗೆ ಕೊಂಚ ಒರಟನಾಗಿ ವರ್ತನೆ ಮಾಡಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿನೇ ಆರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಮಂಜು ಹತ್ರ ಆ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಇದ್ದರೂ ಕೂಡ ಬಟ್ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಕ್ಟರ್ ಕೂಡ ಆಗಿರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ವಿಲನ್ ಕ್ಯಾರೆಕ್ಟರ್ಗಳು ಮಾಡಿರೋದ್ರಿಂದ ಸೊ ಅವರಿಗೆ ಅದನ್ನು ನಿಭಾಯಿಸಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಮಟ್ಟಿಗೆ ಒಂದು ಎಲ್ಲ ಗುಣಗಳಿರುವಂಥ ಒಂದು ರಾಜನ ಪಾತ್ರವನ್ನು, ಜೊತೆಗೆ ಇಲ್ಲಿ ಅವರು ಆಗಿರುವಂಥ ರಾಜ ಏನಾಗಿದ್ದಾರೆ ಸೊ ಅಲ್ಲಿಂದನೇ ಶುರುವಾಗಿದೆ ಅವರ ಒಂದು ದರ್ಬಾರ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕ್ವಾಟ್ಲೆ ಕೊಡ್ತಿದ್ದಾರೆ. ಕ್ವಾಟ್ಲೆ ಮೀನ್ಸ್ ರಾಜನಾಗಿ ಏನೇನು ಹೋರಾಟ ಮತ್ತು ಕಪಟಿ ಅನ್ನೋ ಒಂದು ರಾಜನ ಒಂದು ಪಾತ್ರ ಇದೆ, ಸೊ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಅವರು ಪೋರ್ಟ್ರೇ ಮಾಡ್ಕೊತಿದ್ದಾರೆ. ಸೊ ಅಲ್ಲಿ ಚೈತ್ರಾಗೆ ಅಂತೂ ಆಲೂಗಡ್ಡೆ ಬಾಯಿಗಿಡಿಸ್ಬಿಟ್ಟಿದ್ದಾರೆ. ಕಾರಣ ಮೇ ಬಿ ಅವ್ರು ಏನಾದರೂ ರಾಜನ ವಿರುದ್ಧ ಕೆಲವೊಂದು ಮಾತುಗಳನ್ನ ಆಡಿರ್ಬೋದು. ಸೊ ಅದಕ್ಕೋಸ್ಕರ ಜಾಸ್ತಿ ಮಾತಾಡಿರೋದ್ರಿಂದ ಸೊ ಅವರಿಗೆ ಬಾಯಲ್ಲಿ ಆಲೂಗಡ್ಡೆ ಇಡಿಸ್ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕೆಲವ್ರ ಕಡೆಯಿಂದ ಡ್ಯಾನ್ಸ್ ಮಾಡಿಸ್ತಿದ್ದಾರೆ. ಯಾರು ಗೌತಮಿ ಆದರೂ ಆಗಿರ್ಬೋದು, ಐಶ್ವರ್ಯ ಆದರೂ ಆಗಿರ್ಬೋದು. ಆ್ಯಂಡ್ ಅಲ್ಲಿ ಧನರಾಜ್ ಕಡೆಯಿಂದ ಕೂಡ ಅಲ್ಲಿ ಕಾಲಿಗೆ ಒಂದು ರೀತಿ, ಕಾಲಿಗೆ ಮೀನ್ಸ್ ಆ ಒಂದು ಏನು ಕೆಳಗಡೆ ಇಟ್ಟಿರ್ತಾರೆ ಸೊ ಸ್ಟೇಜ್ ಥರದ್ದು, ಸೊ ಅದಕ್ಕೆ ಕಾಲು ಮುಟ್ಟಿಸಿ ಅಲ್ಲಿ ರಾಜಾದಿರಾಜ ಅನ್ನೋ ಒಂದು ಜೈಕರಗಳು ಕೂಡ ಹಾಕಿಸ್ಕೊತಿದ್ದಾರೆ. ಸೊ ಇದನ್ನು ನಾನು ಖಂಡಿಸ್ತೀನಿ ಅನ್ನೋ ಒಂದು ಹೇಳಿಕೆಗಳು ಕೂಡ ಚೈತ್ರದಿಂದ ಬರ್ತಿರೋದ್ರಿಂದನೇ ಅವ್ರು ಬಾಯಿಗೆ ಆಲೂಗಡ್ಡೆ ಇಡಿಸಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಮಧ್ಯಾಹ್ನದ ಒಂದು ಉಪಹಾರ ಯಾರಿಗೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೂಡ ಬರ್ತಿದೆ ಅಂತಂದಾಗ ಮೇ ಬಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಏನಾದರೂ ರಾಜನ ವಿರುದ್ಧ ಪಿತೂರಿಗಳೇನಾದರೂ ನಡೆದಿರುವಂಥದ್ದು ಅವ್ರಿಗೆ ಗೊತ್ತಾಗಿರ್ಬೋದು. ಸೊ ಅದಕ್ಕೋಸ್ಕರನೇ ಕೆಲವೊಂದು ಶಿಕ್ಷೆಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ಎಲ್ಲ ಇವತ್ತು ಬಸ್ಕಿ ಕೂಡ ಓಡಿಸ್ತಿದ್ದಾರೆ. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಅಲ್ಲಿ ಒಂದು ಇವಾಗ ಅಲ್ಲಿರುವಂಥ ಪ್ರಜೆಗಳು ಒಂದಲ್ಲ ಒಂದು ಟೈಮಲ್ಲಿ ರಾಜನ ವಿರುದ್ಧ ದಂಗೆ ಹೇಳಲೇಬೇಕಾಗುತ್ತೆ. ಹೇಳ್ತಾರ ಅಥವಾ ಹೇಳಲ್ವಾ, ಅದೇ ರೀತಿಯಲ್ಲಿ ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಈ ಕಾನ್ಸೆಪ್ಟ್ ಇರೋದೇ ಆ ಥರ. ಒಬ್ಬ ಅದೇ ಹೇಳಿದ್ನಲ್ಲ, ಕಪಟಿ ರಾಜ ಮತ್ತು ಒರಟ ರಾಜನ ಯಾವ ರೀತಿಯಲ್ಲಿ ಜನಗಳು ಇದು ಮಾಡ್ತಾರೆ ಅಂತ, ಅವನ ಒಂದು ರಾಜ್ಯಭಾರದಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ, ದಂಗೆ ಹೇಳ್ತಾರೆ, ದಂಗೆ ಹೇಳಲ್ವಾ, ಆ್ಯಂಡ್ ರಾಜ್ಯ ಯಾವ ರೀತಿಯಲ್ಲಿ ರಾಜ್ಯ ದರ್ಬಾರ್ ನಡೆಸ್ತಾನೆ. ಸೊ ಆ ರೀತಿಯಲ್ಲೇ ಇದಿರುವಂಥದ್ದು. ಮೇ ಬಿ ಪಾಯಿಂಟ್ಸ್ಗಳು ಯಾವ ರೀತಿಯಲ್ಲಿ ಇಲ್ಲಿ ಕೌಂಟ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ನೀವು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಧನರಾಜ್ ಕೂಡ ಒಂದು ಟೈಮಲ್ಲಿ ಏನು ಅಂದ್ಕೊಂಡಿದ್ದಾರೆ ಇವರು, ಅವ್ರು ಹೇಳಿದಾಗೆಲ್ಲ ಕೇಳಬೇಕು ಅನ್ನೋ ಒಂದು ಮಾತನ್ನು ಹನುಮಂತನ ಎದುರುಗಡೆ ಹೇಳ್ತಾರೆ. ಮೇ ಬಿ ಅವನ ವಿರುದ್ಧ, ರಾಜನ ವಿರುದ್ಧ ದಂಗೆ ಏಳಬಹುದು. ನನ್ನ ಪ್ರಕಾರ ಅದೇ ಕ್ಯಾರೆಕ್ಟ್ರಲ್ಲಿ, ಪ್ರಜೆಯ ಕ್ಯಾರೆಕ್ಟರ್ನಲ್ಲೇ ಇದ್ಕೊಂಡು ದಂಗೆ ಹೇಳ್ಬೇಕಾಗಿರುವಂಥದ್ದು ಇವರ ಒಂದು ಪಾತ್ರವಾಗಿರುತ್ತೆ. ಬಟ್ ಹೇಳ್ತಾರೆ, ಯಾರು ಹೇಳ್ತಾರೆ ಅನ್ನೋದು ಕ್ಲಿಯರಾಗಿ ನೋಡಬೇಕು. ಅಲ್ಲಿ ನೋಡ್ತಿರೋ ಪ್ರಕಾರ ನನಗೆ ಅನಿಸಿರುವಂಥದ್ದು ಚೈತ್ರ ಅವರು ಸ್ವಲ್ಪ ಆ ಕ್ಯಾರೆಕ್ಟ್ರಲ್ಲಿ ಇದ್ಕೊಂಡೇ ಒಂದು ಟಾಂಗ್ ಅನ್ನೋದು ಕೊಡ್ತಿದ್ದಾರೆ ರಾಜರಿಗೆ. ಸೊ ಅದಕ್ಕೆ ರಾಜರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇದು ಟಾಸ್ಕ್ ತುಂಬ ಚೆನ್ನಾಗಿದೆ. ಇಲ್ಲಿ ಚಾಲೆಂಜಸ್ ಇರುವಂಥದ್ದು ಆ್ಯಕ್ಚುಲಿ ನೋಡೋಕೆ ಹೋದರೆ ರಾಜನಿಗೆ ಇರುವಂಥದ್ದು. ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಸೇರಿಕೊಂಡು ಒಂದು ದಂಗೆ ಎದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಅಲ್ಲಿ ಮೇ ಬಿ ಮಂತ್ರಿ ಅಥವಾ ಒಂದು ತನ್ನ ಬಲಗೈ ಭಂಟ ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಅವರನ್ನು ಇಟ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಅಲ್ಲಿ ಮಂಜು ಅವರು ಏನಾದರೂ ಕೂಡ ತ್ರಿವಿಕ್ರಮ್ ಕಡೆಯಿಂದ ಮೇ ಬಿ ಮಾಡಿಸ್ತಾರೆ. ತ್ರಿವಿಕ್ರಮ್ಗೆ ಒಂದು ರೀತಿಯಲ್ಲಿ ಬಲಗೈ ಭಂಟ ಒಂದು ಮಂತ್ರಿ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿ ಯಾರು ಒಂದು ನಿಭಾಯಿಸ್ತಾರೆ, ಆ್ಯಂಡ್ ಇನ್ಕ್ಲೂಡಿಂಗ್ ಮಂತ್ರಿ ಕೂಡ ಪ್ರಜೆಗಳ ಜೊತೆ ನಿಂತ್ಕೊಂಡೇ ಒಂದು ರಾಜನ ವಿರುದ್ಧ ಪಿತೂರಿ ಮಾಡ್ಬೋದು. ಸೊ ಯಾರು ಯಾವ ರೀತಿಯಲ್ಲಿ ಈ ರೀತಿಯ ಒಂದು ಪಿತೂರಿ ಹೆಣಿತಾರೆ ಅನ್ನೋದು ನೋಡಬೇಕಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಮತ್ತೊಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡೋದಾದ್ರೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ನಡೀತಾ ಇದೆ. ಅದು ನಮ್ಮ ಹನುಮಂತನಿಂದ ಸಖತ್ ಎಂಟರ್ಟೈನ್ಮೆಂಟ್ ಪಾರ್ಟಿಗಳು. ಈ ಕಡೆ ಹಾಡಕ್ಕೂ ಸೈ, ನಗ್ಸಕ್ಕೂ ಸೈ, ಎಲ್ಲದಕ್ಕೂ ಸೈ, ಟಾಸ್ಕ್ಗೂ ಸೈ, ಸಖತ್ತಾಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಟಾಸ್ಕಲ್ಲಿ ಮಾತ್ರ ಮಂಜಣ್ಣಂಗೆ ಒಂದು ರೀತಿಯಲ್ಲಿ ಕಾಟ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಮಂಜಣ್ಣ ನಿಮ್ಗೆ ಗೊತ್ತಿರೋ ಈ ವಾರದ ಒಂದು ಬಿಗ್ ಬಾಸ್ನ ಮನೆಯ ರಾಜ್ಯದ ಸಾಮ್ರಾಜ್ಯದ ಒಂದು ರಾಜನಾಗಿ ಕಾಣಿಸ್ಕೊಂತಿದ್ದಾರೆ. ಅದೇ ರೀತಿ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಫುಲ್ ಭಯ ಉಡಿಸುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಬಟ್ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಸಖತ್ ಫನ್ ಆಗಿ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಕಾಣಿಸ್ತಿದೆ. ಅದಕ್ಕೆ ಮುಖ್ಯ ಕಾರಣ ಆಗಿರುವಂಥದ್ದು ನಮ್ಮ ಹನುಮಂತ ಅವರು. ಸೊ ಅಲ್ಲಿ ರಾಜರು ಆರ್ಡರ್ ಎಲ್ಲ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಹನುಮಂತ ಫುಲ್ ಕ್ವಾಟ್ಲೆ ಆಗಿಂತಿದ್ದಾನೆ. ಅವನಿಗೆ ಇಲ್ಲಿ ಬರಕ್ಕೆ ಹೇಳ ರಾಜನಿಗೆ ಅನ್ನೋ ರೀತಿಯಲ್ಲಿ ಸಖತ್ತಾಗಿದೆ. ಆ್ಯಂಡ್ ಅಲ್ಲಿ ಕೆಲವೊಂದು ಜೈಕರ ಹಾಕ್ಸುವಂಥದ್ದು, ಜೊತೆಗೆ ನನ್ನ ಕಣ್ಣಲ್ಲಿ ಕಣ್ಣನ್ನಿಟ್ಟು ಯಾರು ನೋಡೋಂಗಿಲ್ಲ ಅಂತ ರಾಜ ಹೇಳ್ತಿರ್ಬೇಕಾದ್ರೆ ಮತ್ತೆ ಏನೋ ನೋಡ್ಬೇಕು ಇವನಿಗೆ ಅನ್ನೋ ರೀತಿಯಲ್ಲಿ ಹನುಮಂತ ಮಾತಾಡ್ತಿರುವಂಥದ್ದು. ಜೊತೆಗೆ ಅಲ್ಲಿ ಶಿಶಿರ್ ಬಂದು ಕರೀತಾರೆ ಹೊರಗಡೆ ಕುಂತಾಗ ಅಲ್ಲಿ ಗೇಟ್ ಹತ್ರ. ಸೊ ರಾಜರು ಕರಿತಿದ್ದಾರೆ ಅಂತಂದ್ರೆ ಇಲ್ಲೇ ಕರಿತಿದ್ದಾರೆ ಅಂತ ಹೇಳೋವನಿಗೆ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಸೊ ಆ್ಯಂಡ್ ಅಲ್ಲಿ ಗೊತ್ತಲ್ಲ ನಿಮಗೆ ಮಂಜಾಣ ಅಂತ ಶಿಕ್ಷೆ ಕೊಡ್ತಾನೆ. ಅದಕ್ಕೇನೆ ಹನುಮಂತನ ಬಾಯಿಗೆ ಯಾವುದೋ ಸೌತೆಕಾಯಿ ಇಟ್ಟಿದ್ದಾರೆ, ಮಾತಾಡಬಾರ್ದು ಅಂತ. ಜೊತೆಗೆ ಅಲ್ಲಿ ಜೊತೆಗಿದ್ದಂಥ ಧನರಾಜ್ಗೂ ಕೂಡ ಬಸ್ಕಿ ಓಡಿಸ್ತಿದ್ದಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೂ ಹೋಗೋಕೆ ಎದ್ದೇಳಬಾರ್ದು ಅವನು. ಆ ಒಂದು ಮಟ್ಟಿಗೆ ಅವನು ಆಗಬೇಕು, ಆ ಒಂದು ಮಟ್ಟಿಗೆ ಬಸ್ಕಿ ಹೊಡಿಸಿ ಅಂತ ಕೆಲವರಿಗೆಲ್ಲ ಬಲಗೆ ಬಂಟ್ರಿಗಳಿಗೆ ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಗ್ರೇ ಏರಿಯಾ ಮಹಾರಾಜರಿಗೆ ಜೈ ಜೈ ಅನ್ನೋ ಟೈಮಲ್ಲಿ ಬಾಯಿ ತೊದಲಿಸ್ತಾನೆ. ಅಲ್ಲಿ ನೋಡಿ ಇಡೀ ಮನೆಯವರೆಲ್ಲ ಸ್ವಲ್ಪ
ಎಂಜಾಯ್ ಮಾಡ್ತಿದ್ದಾರೆ. ಅದು ನೋಡ್ತಾ ನಮಗೂ ಒಂದು ರೀತಿಯಲ್ಲಿ ಮಜಾ ಕೊಡುತ್ತೆ ಈ ಥರದ್ದು ನೋಡೋಕೆ. ಆ್ಯಂಡ್ ಅಲ್ಲಿ ಅವ್ನು ಪರ್ಫ್ಯೂಮ್ ಮಾಡ್ಕೊಂತಿರ್ತಾನೆ ರಾಜರೇ ನಮಗೊಂಚೂರು ಹೊಡೆದ್ಬಿಡಿ ಹೆಂಗೆ. ಸಖತ್ ಗುರು ಮನುಷ್ಯ ಮಾತ್ರ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ, ಹಾಡಿನ ವಿಚಾರದಲ್ಲಿ, ಟಾಸ್ಕ್ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ ಮೊದಲೇನೆ, ಪಕ್ಕ ಆಲ್ರೌಂಡರ್ ಹನುಮಂತ. ನಾವು ಆ್ಯಕ್ಚುಲಿ ಏನೋ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಬಂದಾಗ, ಮೇ ಬಿ ಅವ್ನ ಮೆಂಟಾಲಿಟಿ ಇಲ್ಲಿ ಸೆಟ್ ಆಗಲ್ವೇನೋ ಹಾಗೆ ಅಂತ. ಬಟ್ ಪಕ್ಕ ಒಂದೇ ಮೆಂಟಾಲಿಟಿ, ಅಂತ ಮೆಂಟಾಲಿಟಿಗಳೇ ಇಲ್ಲಿ ಸೂಟ್ ಆಗೋದು ಅಂತ ನಾನು ಇವಾಗ ಅನಿಸ್ತಾ ಇದೆ. ಆ್ಯಂಡ್ ಭರ್ಜರಿಯಾಗಿ ಆಟ ಆಡ್ತಿದ್ದೀನಿ. ಆ್ಯಂಡ್ ಈ ರಾಜ ಮತ್ತು ಪ್ರಜೆಗಳ ಒಂದು ಇದರಲ್ಲಿ ಆ ಒಂದು ಸೀರಿಯಸ್ ಕೆಲವು ಟಾಸ್ಕ್ಗಳಲ್ಲಿ ಜೊತೆಗೆ ಆ ಒಂದು ಸೀರಿಯಸ್ ವಾತಾವರಣದಲ್ಲಿ ಈ ಥರದ್ದೊಂದು ಫನ್ನಿ ಆಗಿರುವಂಥ ಒಂದು ಮೂಮೆಂಟ್ಗಳು ಅವಶ್ಯಕವಾಗಿ ಬೇಕಿತ್ತು. ಸೊ ಅದು ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಐ ಥಿಂಕ್ ನೋಡೋಣ ಎಪಿಸೋಡಲ್ಲಿ ಇನ್ನೂ ಮೇ ಬಿ ಇದಕ್ಕಿಂತ ಮಜಾ ಇರ್ಬೋದೇನೋ. ಆ್ಯಂಡ್ ನಮ್ಮ ಇಲ್ಲಿ ಯಾರು ಹನುಮಂತ ಆ್ಯಂಡ್ ಧನರಾಜ್ ಅಂತೂ ಮಜಾ ಓಡಿಸ್ತಾ ಇದ್ದಾರೆ. ಆ್ಯಂಡ್ ಸ್ಕ್ರೀನ್ ಸ್ಪೇಸ್ ತಗೊಬೇಕು ಅಂತಂದ್ರೆ ಏನಾದರೂ ಮಾಡಲೇಬೇಕು. ಇಲ್ಲ ನಾನು ಸುಮ್ಮನೆ ಹೋಗ್ತೀನಿ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ತುಂಬಾ ಕಷ್ಟ ಇದೆ. ಸೊ ಅದೇ ರೀತಿಯಲ್ಲಿ ನಿನ್ನೆ ಹೋದ್ರಲ್ಲ ಧರ್ಮಕೀರ್ತಿರಾಜ್, ತುಂಬಾ ಒಳ್ಳೆ ಮನುಷ್ಯ. ಬಟ್ ಗೇಮ್ ಅಂತ ಬಂದಾಗ ಸ್ವಲ್ಪ ಅವರು ಆಡಲೇಬೇಕಾಗುತ್ತೆ. ತಮ್ಮತನವನ್ನು ಬಿಚ್ಚಿ ಸ್ವಲ್ಪ ಹೊರಗಡೆ ಇಟ್ಟು ಅಟ್ಲೀಸ್ಟ್ ಗೇಮ್ ಅಂತ ಆಡಬೇಕಾಗುತ್ತೆ. ಸೊ ಅದು ಆಡಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಹೋದ್ರು ಅಂತ ಹೇಳ್ಬೋದು. ಸೊ ನೋಡುವ ಎಪಿಸೋಡಲ್ಲಿ ಯಾವ ರೀತಿ ಮನೋರಂಜನೆ ಇರುತ್ತೆ ನಮ್ಮ ಹನುಮಂತನ ಕಡೆಯಿಂದ ಅಂತ. ಓಕೆ, ಸೊ ಸದ್ಯಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ